ಸಿಂಗಂ ಅಣ್ಣಾಮಲೈ ತಮಿಳುನಾಡು ತೊರೆದಿದ್ದೇಕೆ? ತಮಿಳುನಾಡು ಬಿಟ್ಟು ಪರಾರಿಯಾದ್ರ ಅಣ್ಣಾಮಲೈ ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ. ತೀವ್ರ ಕುತೂಹಲ ಕೆರಳಿಸಿದೆ ಅಣ್ಣಾಮಲೈ ಅವರ ನಡೆ. ಉನ್ನತ ವ್ಯಾಸಂಗಕ್ಕೆ ಆಕ್ಸ್ಫರ್ಡ್ ವಿವಿಗೆ ಅಣ್ಣಾಮಲೈ ಹೋಗಿದ್ದಾರೆ. ಲಂಡನ್ನಲ್ಲಿರೋ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯ ವ್ಯಾಸಂಗದ ನೆಪವಾಗಿಟ್ಟುಕೊಂಡು ರಾಜಕೀಯದಿಂದ ದೂರ ಸರಿತಾರ? ರಾಜಕೀಯದಿಂದ ದೂರ ಉಳಿದ್ರ ಹಾಗಾದ್ರೆ ಅಣ್ಣಾಮಲೈ ವಿರುದ್ಧ ತಮಿಳುನಾಡು ಬಿಜೆಪಿಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಪಕ್ಷದಲ್ಲಿ ಅಣ್ಣಾಮಲೈ ಏಕಪಕ್ಷೀಯ ನಿರ್ಧಾರಕ್ಕೆ ಆಕ್ಷೇಪ ವ್ಯಕ್ತವಾಗಿದೆ. ಅಣ್ಣಾಮಲೈ ನಡವಳಿಕೆಯಿಂದ ಪಕ್ಷದಿಂದ ಅನೇಕರು ತೊರೆದಿದ್ರು. ಅಣ್ಣಾಮಲೈ ಕಾರಣದಿಂದಲೇ ತಮಿಳುನಾಡಿನಲ್ಲಿ ಮೈತ್ರಿ ಭಂಗ ಆಗಿದೆ. ಬಿಜೆಪಿಯೊಂದಿಗೆ ಮೈತ್ರಿ ಕಡಿದುಕೊಂಡಿದ್ದ ಎಐಎಡಿಎಂಕೆ ಮೈತ್ರಿ ಕಡಿತದಿಂದ ಲೋಕಸಭೆ ಚುನಾವಣೆಯಲ್ಲಿ ಹಿನ್ನಡೆಯಾಯಿತು. ಹೀಗಾಗಿ ಹೈಕಮಾಂಡ್ ಕೆಂಗಣ್ಣಿಗೂ ಗುರಿಯಾಗಿದ್ರು ಅಣ್ಣಾಮಲೈ ಬದಲಾವಣೆಗೆ ಬಿಜೆಪಿ ವರಿಷ್ಠರು ಚಿಂತಿಸ್ತಾ ಇದ್ರು. ಮುಖಭಂಗದಿಂದ ತಪ್ಪಿಸಿಕೊಳ್ಳಲು ಲಂಡನ್ಗೆ ಅಣ್ಣಾಮಲೈ ಪ್ರಯಾಣವನ್ನ ಬೆಳೆಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಸಿಂಗಂ ಅಣ್ಣಾಮಲೈ ತಮಿಳುನಾಡು ತೊರೆದಿದ್ದು ಯಾಕೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ತಮಿಳುನಾಡು ಬಿಟ್ಟು ಪರಾರಿ ಆಗಿಬಿಟ್ರ ಅಂತ ಹೇಳಿ ರಾಜಕೀಯ ವಲಯದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ರಾಜ್ಯ ಬಿಜೆಪಿ ಅಂದ್ರೆ ತಮಿಳುನಾಡು ರಾಜ್ಯ ಬಿಜೆಪಿಯ ಅಧ್ಯಕ್ಷರು ಕೂಡ ಆಗಿದ್ರು ಅಣ್ಣಾಮಲೈ. ತೀವ್ರ ಕುತೂಹಲ ಕೆರಳಿಸಿದೆ ಈಗ ಅಣ್ಣಾಮಲೈ ಅವರ ನಡೆ. ಉನ್ನತ ವ್ಯಾಸಂಗಕ್ಕೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಅಣ್ಣಾಮಲೈ ಅವರು ಹೋಗಿದ್ದಾರೆ. ಲಂಡನ್ನಲ್ಲಿರುವಂತಹ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯಕ್ಕೆ ಹೋಗಿದ್ದಾರೆ. ಅಂದ್ರೆ ವ್ಯಾಸಂಗದ ನೆಪವನ್ನ ಇಟ್ಕೊಂಡು ರಾಜಕೀಯದಿಂದ ದೂರ ಸರಿದು ಬಿಟ್ರ, ರಾಜಕೀಯದಿಂದ ದೂರ ಉಳಿದ್ರ ಅಣ್ಣಾಮಲೈ ಅನ್ನೋ ಪ್ರಶ್ನೆಗಳು ಓಡಾಡ್ತಾ ಇದ್ದಾವೆ. ಜೊತೆಗೆ ಅಣ್ಣಾಮಲೈ ವಿರುದ್ಧ ತಮಿಳುನಾಡು ಬಿಜೆಪಿಯಲ್ಲಿ ಆಕ್ರೋಶವೂ ಕೂಡ ವ್ಯಕ್ತವಾಗ್ತಾ ಇದೆ. ಪಕ್ಷದಲ್ಲಿ ಅಣ್ಣಾಮಲೈ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾ ಇದ್ರು. ಹಾಗಾಗಿ ಅನೇಕ ನಾಯಕರುಗಳು ಪಕ್ಷವನ್ನ ತೊರೆದಿದ್ರು. ಅಣ್ಣಾಮಲೈ ಕಾರಣದಿಂದಲೇ ತಮಿಳುನಾಡಿನಲ್ಲಿ ಮೈತ್ರಿ ಭಂಗ ಆಯಿತು. ಜೊತೆಗೆ ಲೋಕಸಭೆ ಚುನಾವಣೆಯಲ್ಲಿ ಕಡಿಮೆ ಸೀಟುಗಳು ಬಂದವು ಅಂತೆಲ್ಲ ಬಹಳಷ್ಟು ಆಕ್ರೋಶವೂ ಕೂಡ ಇದ್ದೇ ಇದೆ. ಹಾಗಾಗಿ ಇದರಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ ರಾಜಕೀಯದಿಂದ ದೂರ ಉಳಿದ್ರೇನೆ ಒಳ್ಳೆಯದು ಅಂತ ಹೇಳಿ ನಿರ್ಧಾರ ಮಾಡಿ ಈ ರೀತಿಯಾಗಿ ಹೋಗ್ಬಿಟ್ರ ಲಂಡನ್ಗೆ, ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಅಣ್ಣಾಮಲೈ ಅನ್ನೋ ಪ್ರಶ್ನೆ ಕಾಡ್ತಾ ಇದೆ.